ಈಗ ಯಾರಿಗೆ ವೋಟ್ ಮಾಡ್ಬೇಕಂತಿದ್ದೀರಾ? ಬಿಜೆಪಿ. ಯಾಕೆ ಬಿಜೆಪಿ? ಮೋದಿ ಮುಖ ನೋಡ್ಕೊಂಡ ಭಗವತ್ ಮುಖ ನೋಡ್ಕೊಂಡು ವೋಟ್ ಮಾಡ್ತೀರಾ? ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಒಂದು ಟೈಮ್ ಇತ್ತು, ಅವಾಗ ಆರ್ಮಿದವ್ರು ಇಂಡಿಯನ್ದು ಆರ್ಮಿನಿತ್ತು, ಅವಾಗ ಪಾಕಿಸ್ತಾನದವ್ರು ಬಂದು ಶೂಟ್ ಮಾಡಿ ಹೋದ್ರಿಂದ ಅಂತಂದ್ರೆ ಇವರು ಹೋಗಿ ಅಮೇರಿಕಾದಾಗ ಕೊಡ್ತಿರು ಕಾಂಗ್ರೆಸ್ದವರು. ಕುಂತೇನಂತಿರು ಅಂತ ನಮಗೆ ಏನಾರ ಮಾಡಿರಿ ಹೆಲ್ಪ್ ಮಾಡಿರಿ ಅಂತಿರು. ಇವತ್ತು ಮೋದಿ ಹರ ಅಭಿನಂದನೇನು ಪಾಕಿಸ್ತಾನದಾಗ ಹೋಗಿ ಬಿದ್ದರು, ಅಭಿನಂದನ್ ಸೀದಾ ಬಂದರು. ದೇಶದಿಂದ ಅಂದ್ರೆ ಒಂದು ಹಿತ ಕಡಿಂದಾಗಿ ಮೋದಿ ಬೇಕು ಸರ್. ತಾಕತ್ತು. ಜೈ ಜವಾನ್ ಜೈ ಕಿಸಾನ್ ಅಂತಾರೆ. ಮೋದಿ ಇರ್ಬೇಕು ಸರ್. ಮೋದಿ 100%. ಈಗ ರಾಹುಲ್ ಗಾಂಧಿ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, ಯಾರ್ದಾಗ ಗಣಸೂರು ಬಾರಿದಾಗ ಮಾತಾಡ್ಬೇಕು ಸರ್. ಮೋದಿ ಗಣಸೂರು ಬಾರಿದಾಗ ಮಾತಾಡ್ಬೇಕು. ಯಾರಿಗೆ ವೋಟ್ ಮಾಡಬೇಕು ಅಂತಿದ್ದಾರೆ ಸರ್? ನಾವು ಬಿಜೆಪಿಗೆ ಮಾಡಬೇಕು. ಬಿಜೆಪಿ ಖೂಬಾ ಗೆಲ್ತಾರ ಸರ್ ಈ ಬಾರಿ? ಖೂಬಾ ಗೆಲ್ತಾರೆ ಸರ್. ಯಾಕೆ ಗೆಲ್ತಾರೆ ಅಂತಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅವ್ರ ವ್ಯಕ್ತಿತ್ವ, ಅವ್ರ ವಿಶ್ವಮಟ್ಟದ ನಾಯಕರು, ಆ ದೃಷ್ಟಿದಿಂದ ಅವ್ರ 10 ವರ್ಷದಿಂದ ಅವರು ಸರ್ವಿಸ್ ಕೊಟ್ಟಾರಲ್ಲ, ಎಲ್ಲ ಎಜುಕೇಟೆಡ್ ಅವ್ರಿಗೆ ಎಲ್ಲರಿಗೂ ಗೊತ್ತಾಗ್ತದೆ 10 ವರ್ಷ ಭಾಳ ಡೆವಲಪ್ ಆಗ್ಯದ ಅಂತ. ಆ ಡೆವಲಪ್ ಉದ್ದೇಶದಿಂದ ಅವ್ರ ಮುಖ ನೋಡಿ ಇವರಿಗೆ ಖೂಬಾ ಅವ್ರಿಗೆ ಕೊಡ್ತಾರೆ. ಸರ್, ಈ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ನಿಮ್ಗೆ ಇಷ್ಟ ಆಯ್ತಾ ಸರ್? ನನಗೇನು ಅಷ್ಟು ಇಷ್ಟ ಆಗಿಲ್ಲ ಸರ್. ಗ್ಯಾರಂಟಿ ಕೊಡಬೇಕು. ಯಾರಿಗೆ ಕೊಡ್ಬೇಕಂದ್ರೆ ಕೈಲಾಗಲ್ದವ್ರಿಗೆ, ಅವ್ರಿಗೆ ನಿರ್ಗತಿಕರಿಗೆ, ಮತ್ತು ಅತಿ ಹಿಂದುಳಿದಂಥ ಜನರಿಗೆ ಅಂಥವ್ರಿಗೆ ಕೊಟ್ಟರೆ ಉಪಯೋಗ ಆಗ್ತದೆ. ಎಲ್ಲ ಗ್ಯಾರಂಟಿ ಅನುಕೂಲ ಇದ್ದವ್ರಿಗೂ ಗ್ಯಾರಂಟಿ ಕೊಟ್ಟರು ಅಂತಂದ್ರೆ ಅವ್ರು ಏನು ಮಾಡ್ತಾರೆ, ಮೈಗಳಾಗ್ಬಿಡ್ತಾರೆ. ಸಮಾಜ ಏನಾಗ್ತದೆ, ಸ್ವಲ್ಪ ಡೆವಲಪ್ಮೆಂಟ್ ಆಗಲ್ಲ. ಡೆವಲಪ್ಮೆಂಟ್ ಸೋಮಾರಿಪನ ಅದು ತುಂಬೋದ ಪ್ರವೃತ್ತಿ ಬೆಳೆದ್ಬಿಡ್ತದೆ. ಅದ್ರ ಸಲದ ಎಲ್ಲರಿಗೂ ಗ್ಯಾರಂಟಿ ಕೊಡಬಾರ್ದು, ಬೇಡ ಕೊಡಬಾರ್ದು, ತಪ್ಪದು. ಎಸ್ ಸರ್, ಇನ್ನೊಂದು ವಿಚಾರ, ಈಶ್ವರ್ ಖಂಡ್ರೆ ಅವರ ಹವಾ ಬೀದರ್ನಲ್ಲಿ ವರ್ಕೌಟ್ ಆಗುತ್ತಾ? ಸಾಗರ್ ಖಂಡ್ರೆ ಸ್ಪರ್ಧೆ ಮಾಡ್ತಾರೆ ಸರ್. ಈಶ್ವರ್ ಖಂಡ್ರೆ ಚೆನ್ನಾಗಿದ್ದಾರೆ, ಅವ್ರಿಗೇನು ಹೆಸರಿಕ್ಕ ಪ್ರಶ್ನೆನೇ ಇಲ್ಲ. ಒಳ್ಳೆ ವ್ಯಕ್ತಿ, ಒಳ್ಳೆ ವಿದ್ಯಾವಂತರ ವ್ಯಕ್ತಿ. ಆದರೂ ಸಾಗರ್ ಖಂಡ್ರೆ ಅವ್ರ ಮಗ, ಆ ಮಗ ಎಂಬುದು ಉದ್ದೇಶದಿಂದ ಏನಾಗ್ತದ, ಅವ್ರಿಗೆ ಒಂದು ಸ್ವಲ್ಪ ಬೆಲೆ ಅದ ಹೊರತು ಅವರು ಇನ್ನೂ ಡೆವಲಪ್ ಆಗ್ಲಿಕ್ಕೆ ಸಮಯ ಅದ. ಅವ್ರು ಸಣ್ಣ ವಯಸ್ಸಿನವರು, ಅವ್ರಿಗೆ ಇನ್ನೂ ಅವಕಾಶ ಭಾಳಷ್ಟು ಅದ. ಆದರೆ ಇವಾಗ ಏನದ, ಅವಕಾಶ ಸಣ್ಣ ವಯಸ್ಸು ಅವ್ರಿಗೆ ಅವಕಾಶ ಅದ ಅಂತಂತಂದು ಆ ಹುಡುಗಗೆ ಸ್ವಲ್ಪ ನೆಕ್ಸ್ಟ್ ನೋಡಮ್ಮ ಅಂತ ವಿಚಾರ ಮಾಡ್ತಾರೆ. ಈಗ ಸದ್ಯಕ್ಕೆ ಏನಂತಾರೆ, ಈಗ ಪ್ರೆಸೆಂಟ್ಲಿ ಏನು ಮಾಡ್ತಾರೆ, ಬಿ ಜೆ ಪಿದು ಸ್ವಲ್ಪ ಗಾಳಿ ಐತ್ರಿ. ಎಲ್ಲರ ಮನಸ್ಸಿನಲ್ಲಿ ಬಿ ಜೆ ಪಿದು ಉದ್ದೇಶ ಐತಿ. ಯಾಕೆ ಉದ್ದೇಶ ಐತೆ ಅಂದ್ರೆ 10 ವರ್ಷದ ಅವ್ರ ಡೆವಲಪ್ಮೆಂಟ್ ನೋಡ್ಕೊಂಡು ಅವ್ರಿಗೆ ಅದಕ್ಕೆ ಒಲವು ಹೆಚ್ಚು ತೋರಿಸ್ತಾರೆ. ವೆಲ್ಕಮ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.